ಹಾಯ್ ಬನ್ನಿ ಇವತ್ತು ಒಂದು ಚಿಕ್ಕ ಶಾಪಿಂಗ್ ಹೋಗ್ಬಿಟ್ಟು ಬರೋಣ. ನಾನು ನನ್ನ ಹಸ್ಬೆಂಡು ಪಾಪು ಹೋಗಿದ್ವಿ. ಸೊ ಏನಂತಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೆ ಫ್ಯಾಮಿಲಿ ಪೂರಾ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ 6 ಡೇಸ್ ಅಂದ್ಬಿಟ್ಟು. ಅದಕ್ಕೆ ಸ್ವಲ್ಪ ಬಟ್ಟೆಗಳು ಮತ್ತು ಹಾಗೆ ಸ್ವಲ್ಪ ಐಟಮ್ಸ್ಗಳು ತೊಗೋಬೇಕಿತ್ತು. ತೊಗೊಂಡು ಡಿ ಮಾರ್ಟ್ಗೆ ಹೋಗಿದ್ವಿ. ಡಿ ಮಾರ್ಟ್ಗೆ ತೊಗೊಳಕ್ಕೆ ಹೋಗಿದ್ವಿ. ಹಾಗೆಯೇ ಒಂದು ಪಾಪ್ಕಾರ್ನ್ನ ತೊಗೊಂಡು ತಿನ್ಕೊಂಡು ನೆಕ್ಸ್ಟು ಎಫ್ ಎಡಿಟು ಫುಲ್ಲು ಏನಂತಾರೆ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆಯಲ್ಲ ಆ ಶಾಪು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಒಂದು 3 ಶರ್ಟ್ಸು ಮತ್ತು ಪ್ಯಾಂಟು ಮತ್ತು ಟೀ ಶರ್ಟ್ಸ್ ಆ ಥರ ಎಲ್ಲ ತೊಗೊಂಡ್ವಿ. ತುಂಬ ಕ್ವಾಲಿಟಿ ಸಕ್ಕತ್ತಾಗಿದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನೇನೆಲ್ಲ ತೊಗೊಂಡೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಇಲ್ಲ ಅಂತಂದರೆ ಕೆಳಗಡೆ ಟ್ಯಾಗ್ ಮಾಡಿರೋ ಲಾಂಗ್ ವಿಡಿಯೋನ ಟಚ್ ಮಾಡಿ ನೀವು ನೋಡಿದ್ರೆ ಆ ಲಾಂಗ್ ವಿಡಿಯೋದಲ್ಲಿ ಇರುತ್ತೆ ನಾನು ಏನೇನು ತೊಗೊಂಡೆ, ಯಾವ್ಯಾವ ಕುರ್ತೀಸ್ ತೊಗೊಂಡೆ, ಯಾವ್ಯಾವ ಡ್ರೆಸ್ಸಸ್ ತೊಗೊಂಡೆ, ಆ್ಯಂಡ್ ಹಾಗೆಯೇ ಮೆನ್ಸ್ಗೆ ಯಾವುದೆಲ್ಲ ಕಲೆಕ್ಷನ್ಸ್ ಇತ್ತು, ಯಾವ ಥರ ಇತ್ತು ಅಂತೆಲ್ಲ ಹೇಳ್ತೀನಿ. ಹಾಗೆಯೇ ಅಲ್ಲಿಂದ ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ. ಬಿಕಾಸ್ ನನಗೆ ಡಿ ಮಾರ್ಟಲ್ಲಿ ಅಷ್ಟೊಂದು ಕುರ್ತೀಸ್ ನನಗೆ ಸೂಟ್ ಆಗಿಲ್ಲ. ಅದರಿಂದ ವಿಶಾಲ್ ಮಾರ್ಟ್ಗೆ ಹೋಗಿ ವಿಶಾಲ್ ಮಾರ್ಟಲ್ಲೂ ಕೂಡ ಒಂದು 4 ಕುರ್ತಿ ತೊಗೊಂಡೆ. ತುಂಬಾ ಚೆನ್ನಾಗಿತ್ತು. ಈ ಸರಿ ಕಾಲರ್ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಕಾಲರ್ ಕುರ್ತೀಸ್ ತೊಗೊಂಡಿದ್ದೆ. ಅದನ್ನು ನಾನು ತೋರಿಸಿರಲ್ಲ, ಬೇಜಾರು ಮಾಡ್ಕೋಬೇಡಿ. ಅದನ್ನು ಮುಗಿಸ್ಕೊಂಡು ನನ್ನ ಹಸ್ಬೆಂಡು ಸ್ವಲ್ಪ ಪಂಚ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿದರು. ಸೊ ಅವ್ರು ಕೆಲಸ ಮಾಡೋದು ಮಾರುತಿ ಸುಜುಕಿ, ಬಿಮಲ್ ಮಾರುತಿ ಸುಜುಕಿಯಲ್ಲಿ. ಸೊ ಅಲ್ಲಿ ಪಂಚ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೋಗಿದ್ರು. ಆಮೇಲೆ ನಾನು ಕಿಟ್ ಕ್ಯಾಟು ಮತ್ತು ನೋಡಿ ತಂದಿರೋ ಬಟ್ಟೆಗಳೆಲ್ಲ ಶಾಪಿಂಗ್ ಇದೇನೆ. ಸೊ ಇಷ್ಟು ಮುಗಿಸ್ಕೊಂಡು ನಾನು ಶ್ರೀ ಬಾಲಾಜಿ ಫ್ಯಾಕ್ಟ್ರಿ ಔಟ್ಲೆಟ್ ಹುಳಿಮಾವ್ ಹತ್ರ ಇದೆ, ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಮಗುಗೆ ಬಟ್ಟೆ ತೊಗೊಬರ್ಬೇಕು ಅಂದ್ಬಿಟ್ಟು ಮಗುಗೆ ಬಟ್ಟೆ ತೊಗೊಂಡು ಬರ್ತಾ ಬಿರಿಯಾನಿ ತೊಗೊಂಡು ಬಂದ್ವಿ. ಬರೋ ಟೈಮಲ್ಲಿ ಮಳೆನೂ ಬಂತು, ಬೇರೆ ಏನೂ ಶಾಪಿಂಗ್ ಮಾಡೋಕ್ಕೂ ಆಗಿಲ್ಲ. ಬಟ್ ನಮಗೆ ಏನೇನು ತೊಗೊಂಡ್ವಿ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಅಥವಾ ಟ್ಯಾಗ್ ಮಾಡಿರೋ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಬಾಯ್.